ಇತ್ತೀಚೆಗೆ ನನ್ನ ಪತಿ ದೇವರು ನನ್ನನ್ನು ತಾತ್ಸಾರ ಮನೋಭಾವದಿಂದ ಕಾಣ್ತಾ ಇದ್ದಾರೆ. ಆ ಪರಮೇಶ್ವರನ ವಾಹನವಾಗಿ ಕೆಲಸ ಮಾಡ್ತಿರೋ ನಂದಿ ಈ ಭೂಮಿ ತಾಯಿನ ರಕ್ಷಣೆ ಮಾಡ್ತಾ ಇದ್ದಾರೆ. ಆದರೆ ಅಂತ ಗೋವುಗಳಿಗೆ ಹೊಡಿತಾರೆ ಅಂದಮೇಲೆ ನಿನಗೆ ಕಷ್ಟ ತಪ್ಪಿದ್ದಲ್ಲ, ನಮ್ಮಂಥವ್ರಿಗೆ ಕಷ್ಟ ತಪ್ಪಿದ್ದಲ್ಲ. ನನ್ನ ಪತಿ ದೇವರು ಎಲ್ಲೋಗಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ? ನನಗೆ ಯಾಕೋ ಸುಸ್ತಾಗ್ತಿದೆಯಲ್ಲ, ನನಗೆ ಯಾಕೋ ಸಂಕಟವಾಗ್ತಾ ಇದೆ. ಬಿತ್ತುಕೊಂಡಿರೋನು ನನಗೇನು ಗೊತ್ತಿಲ್ಲ ರೀ, ನೀವೇನು ಗೊತ್ತಿಲ್ಲ. ನೀವು ಬರ್ತೀರಾ ಅಂತ ಚಿಂತೆಯಲ್ಲೇ ಮಲಗಿದೆ. ಏನಾಗ್ತಿದೆ ಅಂತ ನನಗೆ ಗೊತ್ತಿಲ್ಲ ಸ್ವಾಮಿ. ಮುಚ್ಚ ಬಾಯಿ. ನಟನೆಯನ್ನು ಸರಿಯಾಗಿ ನಾಟ್ಯನಾಡಿ ಮಾಡಿದ ನಾಟರಾಣಿ ನೀನು. ನಾನು ಊರಲ್ಲವೆಂದು ಇವನ ಜೊತೆ ಸರಸವಾಡುತ್ತೀಯಾ? ಹುಚ್ಚ ಹೆಣ್ಣೆ. ಇಲ್ಲ, ನಾನು ಯಾವತ್ತು ನಿಮ್ಗೆ ಮೋಸ ಮಾಡೋಳಲ್ಲ ರೀ, ನಾನು ಯಾವತ್ತು ನಿಮಗೆ ಮೋಸ ಮಾಡೋಳಲ್ಲ ರೀ. ಯಾರೋ ಯಾರೋ ಇದು ಬೇಕು ಅಂತ ಮೋಸ ಮಾಡ್ತಿದ್ದಾರೆ ನಮ್ಗೆ. ಮೋಸ ಮೋಸ ಮಾಡಿಲ್ಲ, ಮೋಸ ನಾಡಿದಿ. ನಡೆ ಮನೆ ಬಿಟ್ಟು ಹೊರಗೆ. ನನ್ನನ್ನು ರೇಗಿಸಬೇಡ. ಇಷ್ಟು ಕಾರ್ಗತ್ತಿಯಲ್ಲಿ ಮನೆ ಬಿಟ್ಟು ಹೋಗು ಅಂತ ಹೇಳಿದ್ರೆ ನಾನು ಎಲ್ಲಿಗೆ ಅಂತ ಹೋಗ್ಲಿ ಸ್ವಾಮಿ, ನಾನು ಎಲ್ಲಿಗೆ ಅಂತ ಹೋಗ್ಲಿ? ನಿಮ್ಮ ಕೈ ಮುಗಿದು ಬೇಡ್ಕೊಳ್ತೀನಿ, ನಿಮ್ಮ ಕಾಲಿಡಿದು ಬೇಡ್ಕೊಳ್ತೀನಿ. ದಯವಿಟ್ಟು ನನ್ನ ಮನೆಯಿಂದ ಹೊರಗಡೆ ಕಳಿಸ್ಬೇಡಿ ಸ್ವಾಮಿ, ಕಳಿಸ್ಬೇಡಿ. ಮಂಚದ ಮೇಲೆ ಮಲಗಿಕೊಂಡು ಆ ಸಿಂಧೂರ ಲಕ್ಷ್ಮಣ ಅವನ ಜೊತೆ ಮನ್ಕೊಂಡಿದೆಯಲ್ಲ, ಅವನ ಮನೆಗೆ ಹೋಗು. ತಪ್ಪು ಮಾಡಿದ ನಿನ್ನ ಅಣ್ಣ ಅತ್ತಿಗೆರನ್ನು ಮನೆಯಿಂದ ಹೊರಗೆ ಕಳಿಸಿದಿ. ಹಿರಿಯಣ್ಣನನ್ನು ಒತ್ತು ತಪ್ಪಿದ, ಅದರ ಸಲುವಾಗಿ ನನಗೆ ಸೇಡಿ ತೀರಿಸಿಕೊಳ್ಳಲು ಈ ರೀತಿ ಕೆಲಸ ಮಾಡ್ತೀವ್ಯಾ? ದಯವಿಟ್ಟು ಹೊಡಿಬೇಡ್ರಿ, ನೀವು ಕೈ ಮುಗಿದ್ ಬೇಡ್ಕೊಳ್ತೀನಿ ಸ್ವಾಮಿ. ಮತ್ತೇಕೆ ಬರ್ವಿ? ನಡೆ ಮನೆಯಿಂದ ಆಚೆ. ಸ್ವಾಮಿ, ಕೊನೆಯದಾಗಿ ನಿಮ್ಮ ಸತಿ ಸಾರಿಣಿ ಅಲ್ಲ ಅಂತ ಒಂದೇ ಒಂದು ಸಲ ನನಗೆ ಆಶೀರ್ವಾದ ಮಾಡಿ ಸ್ವಾಮಿ, ಆಶೀರ್ವಾದ ಮಾಡಿ. ಏನು ಬೇಡ, ನಡೆ ಹೊರಗೆ.
ಈ ನಾಗರಾಜನ ವಿಷದ ಶೇಡು ಎಲ್ಲರಿಗೂ ಕೇಡು. ಮನೆಯಲ್ಲಿರುವ ಪೀಳಿಗೆಗಳಿಗೆಲ್ಲ ತೊಲಗಿದವು. ಈಗ ನಾನೇ ರಾಜ. ಮುಂದೆ ನನ್ನ ಕನಸಿನ ರಾಣಿ ಭಾಗ್ಯ, ಅವಳನ್ನು ಹೇಗಾದ್ರೂ ಮಾಡಿ ನನ್ನ ಕೈ ರೆಪ್ಪೆಯಲ್ಲಿ ಕೂಡಿಸಿಕೊಳ್ಳಬೇಕು. ಬರುತ್ತೇನೆ.